ಅದಾದ ನಂತರವಾಗಿ ಈ ಮಹಾನುಭಾವರು ಕೊನೆಗೆ ಜೀವನದ ಅಂತ್ಯವನ್ನು ಬದರಿಯಲ್ಲಿ ಕಳಿಬೇಕು ಅಂತ ಹೇಳಿ ಬದರಿಗೆ ಹೋಗ್ತಾರೆ. ಬದರಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಮಾರ್ಗ ಮಧ್ಯದಲ್ಲಿ ಟೀಕಾರಾಯರ ದರ್ಶನವನ್ನು ಮಾಡ್ಕೊಂಡು ಹೋಗಬೇಕಂದ್ರೆ ಸರ್ಪರೂಪದಿಂದ ಆ ಒಂದು ಮೊಳಖೇಡದಲ್ಲಿ ಬದರಿಗೆ ಇವರಿಗೆ ದಾರಿಯನ್ನು ಕೊಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತೋಚದೆ ಆ ಮಹಾನುಭಾವರು ಈ ಒಂದು ಬದರಿಗೆ ಹೋಗಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಮನೋವ್ಯಥೆಯಲ್ಲಿರಬೇಕಾದರೆ ಸಾಕ್ಷಾತ್ ಬದರಿನಾರಾಯಣದೇವರು ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು ಮಾದಿನೂರು ಗ್ರಾಮದ ಕುಶಾ ನದಿ ತೀರದ ಮರಳು ಪ್ರದೇಶದಲ್ಲಿ ನಾನು ಇದ್ದೇನೆ ಅಂತ ಹೇಳಿದಾಗ ಆ ಒಂದು ಸ್ಥಳದಲ್ಲಿ ಹೋಗಿ ನೋಡಿದಾಗ ಆ ಸುಂದರವಾಗಿರ್ತಕ್ಕಂಥ ಒಂದು ಚತುರ್ಭುಜ ಬದರಿನಾರಾಯಣದೇವರು ಲಕ್ಷ್ಮೀ ಸಹಿತವಾಗಿ ಸನ್ನಿಹಿತನಾಗಿರ್ತಕ್ಕಂಥವರಾಗಿದ್ದಾನೆ. ಆತನನ್ನು ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 2 ವರ್ಷ ಪೂಜಾದಿಗಳನ್ನು ಮಾಡಿ ಅಮೃತೇಶ್ವರ ದೇವಸ್ಥಾನ ಅಣ್ಣಿಗೇರಿಯಿಂದ ತರಿಸಿರ್ತಕ್ಕಂಥ ಸಾಲಿಗ್ರಾಮ ಸದೃಶ ಶಿಲೆಯ ಮೇಲುಗಡೆಗೆ ಕೆಳಗಡೆ ಬೃಂದಾವನವನ್ನು ಸಿದ್ಧಗೊಳಿಸಿದ್ದಾರೆ. ಈ ಸ್ಥಳದ ಬೃಂದಾವನ ಸ್ಥಳವಾಗಿ ಈಗ 219 ವರ್ಷ ಆಯಿತು. ಒಂದು ರೂಪದಿಂದ ಗರ್ಭಗುಡಿಯಲ್ಲಿರ್ತಕ್ಕಂಥ ಮಹಾನುಭಾವರು ಎಲ್ಲರ ಒಂದು ಮನಸ್ಸಿನಲ್ಲಿಯೂ ಕೂಡ ಮನೋನಿಯಾಮಕರಾಗಿದ್ದುಕೊಂಡು ಅಘಟಿತ ಘಟನೆಗಳಿಗೆ ಕಾರಣೀಕರ್ತರಾಗಿರ್ತಕ್ಕಂಥವರಾಗಿದ್ದಾರೆ. ಶ್ರೀಕೃಷ್ಣ. ಇಂದಿರಾರಮಣ ಗೋವಿಂದ.